ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಒಟ್ಟು 7 ಜನ ಬಂದಿದ್ದಾರೆ. ಅದರಲ್ಲಿ 6 ಜನ ಢಾಮ್ ಢೂಮ್ ಅಂತ ಪರ್ಫಾರ್ಮೆನ್ಸ್ ಮುಗಿಸ್ಬಿಟ್ರು. ಆದ್ರೆ ಒಂದೇ ಒಂದು ಬಿಜ್ಲಿ ಪಟಾಕಿ ಎಷ್ಟು ಸೌಂಡ್ ಮಾಡುತ್ತೆ ಗೊತ್ತಾ ಇದು? ಓಯ್ ಕಮ್ಮಿಯ ರೈಸೆ, ನಾನು ಹಿಂಗ್ ಕೂತ್ಕೊಂಡ್ಬಿಡ್ತೀನಪ್ಪ. ನೀನು ಹಿಂಗಿದ್ಯಾ, ಕತ್ ನೋವು ಬರುತ್ತೆ, ಅದಕ್ಕೆ ಹಿಂಗೆ ಮಾತಾಡೋಣ ಬಾ. ಓಕೆ, ಏನ್ ಹೇಳಿದ್ಯಾ ಫಸ್ಟ್ ಈ ಕಾಂಪಿಟೇಷನ್ ಬರಕ್ ಮುಂಚೆ? ನೋಡೋಣ. ಹಾಯ್, ನಾನು ವೈಷ್ಣವಿ, ನಿಮ್ಮ ಚೋಟ್ ಮೆಣಸಿನ್ಕಾಯಿ. ನನಗೆ ಅವತ್ತು ಎಲಿಮಿನೇಟ್ ಆದ್ನಲ್ಲ, ಅದಕ್ಕೆ ತುಂಬ ಬೇಜಾರಾಗಿತ್ತು. ನಮ್ಮ ಅಪ್ಪ ಅಮ್ಮಂಗೂ ಬೇಜಾರಾಯಿತು, ಆಮೇಲೆ ನಮ್ಮ ಅಜ್ಜಿ ಮಾಮಂಗೆಲ್ಲ ಬೇಜಾರಾಯಿತು. ನೀವೇನಕ್ಕೆ ಬೇಜಾರು ಮಾಡ್ಕೋತೀರಾ? ನಾನು ಇವತ್ತು ಗೆಲ್ಲಬೇಕು ಅಂತ ಇದ್ದೀನಿ. ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ನನಗೆ, ನೀನು ಟಾಪ್ 9ಗೆ ಬಂದಿದೆ ಗ್ರೇಟು ಅಂತ. ನಮ್ಮ ಗೀತಾ ಮ್ಯಾಮ್ ಅಂತ ನಮ್ಮ ಪ್ರಿನ್ಸಿಪಾಲು, ಆಮೇಲೆ ರಮೇಶ್ ಸರ್ ಅಂತ ನಮ್ಮ ಪ್ರಿನ್ಸಿಪಾಲು, ಅವರೆಲ್ಲ ನನಗೆ ಎಂಕರೇಜ್ ಮಾಡ್ತಾರೆ. ಗುರು ಸರು, ಪಲ್ಲವಿ ಮ್ಯಾಮು, ರಘುದೀಕ್ಷಿತ್ ಸರು ಅವರೆಲ್ಲ ಹೇಳ್ತಾ ಇರ್ತಾರೆ ನನಗೆ, ಡ್ಯಾನ್ಸ್ ಮಾತ್ರ ಮಾಡ್ತೀಯಾ, ಆಮೇಲೆ ಶ್ರುತಿ ತಾಳ ಎಲ್ಲ ಕಿಟಕಿಯಿಂದ ಆಚೆ ಹೊರಟೋಗುತ್ತೆ ಅಂತ. ಇವತ್ತು ನಾನು ರಾಕ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಆಮೇಲೆ ಶ್ರುತಿ ತಾಳ ಎಲ್ಲ ಎತ್ಕೊ ಬಂದಿದ್ದೀನಿ. ಅದಕ್ಕೆ ನಾನಿವತ್ತು ರಾಕ್ ಪರ್ಫಾರ್ಮೆನ್ಸ್ ಮಾಡ್ತೀನಿ. ಸುತ್ತಮುತ್ತಲು ಸಂಜೆ ಕತ್ತಲು, ಮೆತ್ತು ಮೆತ್ತಗೆ ಮೈಯ ಮುಟ್ಟಲು, ಇಲ್ಲೇ ಬಂತು ಸ್ವರ್ಗ ಎಲ್ಲ ಓಲಾ
ಚೋಟ್ ಮೆಣಸಿನ್ಕಾಯಿ ಸೂಪರ್ ಆಗಿ ಹಾಡ್ಬಿಟ್ಟೆ. ಥ್ಯಾಂಕ್ ಯು ಎಲ್ಲರೂ ಡ್ಯಾನ್ಸ್ ಮಾಡಿದಕ್ಕೆ. ಬಟ್ ಈಗ ಇದೇ ಹಾಡನ್ನ ಮತ್ತೊಂದು ವರ್ಷನ್ ನಮ್ಮ ಗುರೂಜಿಯವರು ಕಾರಂಜಿನಲ್ಲಿ ಹಾಡಿದ್ದಾರೆ. ಸರ್, ಒಂದು ರಿಕ್ವೆಸ್ಟ್ ಇದೆ ಎಲ್ಲರ ಪರವಾಗಿ, ನೀವು ಬಂದು ಒಂದೆರಡು ಲೈನ್ ಹಾಡ್ಬೇಕು ಸರ್, ಪ್ಲೀಸ್. ಸುತ್ತಮುತ್ತಲು ಸಂಜೆ ಕತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಎಲ್ಲೇ ಬಂತು ಸ್ವರ್ಗ ಎಲ್ಲ ತೇಲಾಡುವ ಎಲ್ಲ ಓಲಾಡುವ ಕುಣಿಯೋಣ ನಲಿಯೋಣ ಮತ್ತೇರಿ ಸುತ್ತಮುತ್ತಲು ಸಂಜೆ ಕತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲೇ ಚೋಟ್ ಮೆಣಸಿನ್ಕಾಯಿ. ನಮ್ಮ ಜಡ್ಜಸ್ ನ ಕೇಳೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ರಘು ಸರ್ ಇಂದಾನೆ ಶುರು ಮಾಡೋಣ. ಅವಳಿಗೇನು ಹೇಳಂಗಿಲ್ಲ, ನಾವು ಬಂದಾಗೆಲ್ಲ ಆಡಿಯನ್ಸ್ ನ ಹಿಂಗೆ ಕಿತ್ತಾಕ್ಬಿಡ್ತಾಳ ಅವಳು. ಆ ಪುಟಾಣಿ ಹಿಂದೆ ಅವ್ರ ಅಮ್ಮ ಇದಾರೆ, ಅವಳ ಕೈಲಿ ಕರೆಕ್ಟ್ ಆಗಿ ಹೆಂಗೆ ನಾಟಕ ಮಾಡ್ಬೇಕು ಸ್ಟೇಜ್ ಮೇಲೆ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಇವಳು ಅಲ್ಲಿ ಬಂದ್ಬಿಟ್ಟು ಡಿಟ್ಟೋ ಹಂಗೆ ಮಾಡ್ಬಿಟ್ಟು ಎಲ್ಲಾರನ್ನೂ ಬೀಳಿಸ್ಬಿಡ್ತಾಳೆ. ಖತರ್ನಾಕ್ ಪರ್ಫಾರ್ಮೆನ್ಸ್. ಚಿತ್ರಾನ ಅಲ್ಲ, ಇದೊಂಥರ ಕಿಚಡಿ ಇದು. ಮೇಡಮ್ ಏನ್ ಹೇಳ್ತೀರಾ ನಮ್ ಚೋಟ್ ಮೆಣಸಿನ್ಕಾಯಿ ಬಗ್ಗೆ? ಹೇಗ್ ಕೂಗ್ತೀನಿ ನಿನ್ನ ನಾನು? ವೈಷ್ಣವಿ ಪಟಾಕಿನೇ ನೀನು. ಏನ್ ಗೊತ್ತಾ, ನೀನು ನೋಡ್ದಾಗೆಲ್ಲ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಎಲ್ರೂ ಇವಳು ತುಂಬಾ ಚಿಕ್ಕವಳು, ಇವಳಿಗೆ ಇನ್ನು ಇದಕ್ಕಿಂತ ಚೆನ್ನಾಗಿ ಹಾಡಕ್ ಸಾಧ್ಯ ಇಲ್ಲ ಅಂತೆಲ್ಲ ಅನ್ಕೊಂಡಾಗ ನೀನ್ ಆರಾಮಾಗಿ ಬರ್ತೀಯ ಸ್ಟೇಜ್ ಮೇಲೆ, ಏನು ಕೇರ್ ಮಾಡ್ದೆ ನಿನಗೆ ಇಷ್ಟ ಬಂದಂಗೆ ಹಾಡ್ತೀಯಲ್ಲ, ಅದನ್ನ ನೋಡಿ ನಂಗೆ ತುಂಬಾ ಇನ್ಸ್ಪಿರೇಷನ್ ಸಿಗುತ್ತೆ. ಓಕೆ, ಸೆಲೆಕ್ಷನ್ ಸ್ವಲ್ಪ ನನ್ಗನ್ಸಿದ್ದು ಬೇರೆ ಹಾಡು ಮಾಡ್ಬೋದಾಗಿತ್ತು ಅವಳಿಗೆ, ಬಟ್ ತುಂಬಾ ಚೆನ್ನಾಗಿ ಹಾಡ್ದೆ ನೀನು. ಮ್ಯಾಮ್, ಅದ್ ನೋಡಕ್ ಚೆನ್ನಾಗಿಲ್ಲ, ಕೇಳಕ್ ತುಂಬಾ ಚೆನ್ನಾಗಿದೆ. ಅಯ್ಯೋ, ಥ್ಯಾಂಕ್ ಯು ವೈಷ್ಣವಿ, ನಂಗೆ ಗೊತ್ತೇ ಇರ್ಲಿಲ್ಲ. ನಿನ್ ಬಗ್ಗೆ ಅಲ್ಲ ಕಾಮೆಂಟ್, ಅದು ನಿಮ್ ತಾಯಿಗೆ ಒಂದ್ ಸ್ಮಾಲ್ ಸಜೆಷನ್ ಅಷ್ಟೇ. ಬಟ್ ಸ್ವಲ್ಪ ಜಸ್ಟ್ ಮೇಕ್ ಶ್ಯೂರ್ ದಟ್ ಯು ನೋ ಅವಳ ಏಜ್ಗೆ ಸೂಟ್ ಆಗುವಂತದ್ದು ಲಿರಿಕ್ಸ್ ಅಟ್ ಲೀಸ್ಟ್ ಇರ್ಲಿ ಅಂತ. ಬಟ್ ಯೋರ್ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್ ವೈಷ್ಣವಿ, ವೆರಿ ಗುಡ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಅಗೇನ್. ಓಕೆ, ಹೀಗೆ ನಿನ್ ಸ್ಪಿರಿಟ್ ಹಿಂಗೆ ಇರ್ಲಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ಥ್ಯಾಂಕ್ ಯು ಸರ್.